ಪಾಸ್ಕ ಕಾಲದ ಎರಡನೆಯ ಶುಕ್ರವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸಭಾ ಸದಸ್ಯರಲ್ಲಿ ಒಬ್ಬನಾದ ಗಮಲಿಯೇಲ್ ಎಂಬ ಫರಿಸಾಯನು ಅಲ್ಲಿದ್ದನು. ಅವನೊಬ್ಬ ಗೌರವಾನ್ವಿತ ಮತ್ತು ಧರ್ಮ ಪಂಡಿತ. ಅವನು ಎದ್ದು ನಿಂತು ಪ್ರೇಷಿತರನ್ನು ಸ್ವಲ್ಪ ಹೊತ್ತು ಸಭೆಯಿಂದ ಹೊರಗೆ ಕಳಿಸುವಂತೆ ಹೇಳಿ ಸಭೆಯನ್ನು ಉದ್ದೇಶಿಸಿ, ಇಸ್ರಾಯೇಲ್ ಸಭಾ ಸದಸ್ಯರೇ, ಇವರ ವಿರೋಧ ನೀವು ಕೈಗೊಳ್ಳಬೇಕೆಂದಿರುವ ಕ್ರಮದ ಬಗ್ಗೆ ಎಚ್ಚರಿಕೆಯಿಂದಿರಿ. ಸ್ವಲ್ಪ ಕಾಲಕ್ಕೆ ಹಿಂದೆ ತೈವ ಎಂಬುವನಿದ್ದ. ತಾನೊಬ್ಬ ಮಹಾಪುರುಷನು ಎಂದು ಹೇಳಿಕೊಳ್ಳುತ್ತಿದ್ದ. ಸುಮಾರು 400 ಮಂದಿ ಅವನ ಅನುಯಾಯಿಗಳಾದರು. ಅವನ ಕೊಲೆಯಾದದೇ ಅವನನ್ನು ಹಿಂಬಾಲಿಸಿದವರೆಲ್ಲರೂ ಚದರಿ ಹೋದರು. ಅವನ ಪಕ್ಷ ನಿರ್ನಾಮವಾಯಿತು. ಅನಂತರ ಜನಗಣತಿಯ ಕಾಲದಲ್ಲಿ ಗಲೀಲೆಯದ ಯೂದ ಎಂಬುವನು ಪ್ರಸಿದ್ಧಿಗೆ ಬಂದ. ತನ್ನೆಡೆಗೆ ಹಲವರನ್ನು ಆಕರ್ಷಿಸಿಕೊಂಡ. ಅವನು ಹತನಾದ. ಹಿಂಬಾಲಕರೆಲ್ಲರೂ ಚದರಿ ಹೋದರು. ಆದುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ಈ ವ್ಯಕ್ತಿಗಳ ಗೋಡವೆಗೆ ಹೋಗಬೇಡಿ. ಇವರನ್ನು ಸುಮ್ಮನೆ ಬಿಟ್ಟು ಬಿಡಿ. ಇವರ ಯೋಜನೆ ಅಥವಾ ಕಾರ್ಯ ಮಾನವ ಕಲ್ಪಿತವಾಗಿದ್ದರೆ ಅದರಷ್ಟಕ್ಕೆ ಅದೇ ನಾಶವಾಗುವುದು. ಇದು ದೈವ ಸಂಕಲ್ಪವಾಗಿದ್ದರೆ ಅವರನ್ನು ನಾಶ ಮಾಡಲು ನಿಮ್ಮಿಂದಾಗದು. ನೀವು ದೇವರಿಗೆ ವಿರೋಧ ಹೋರಾಡಿದಂತೆ ಆದೀತು ಎಂದು ಹೇಳಿದನು. ಸಭಾ ಸದಸ್ಯರು ಗಮಲಿಯೇಲನ ಸಲಹೆಯನ್ನು ಅಂಗೀಕರಿಸಿದರು. ಪ್ರೇಷಿತರನ್ನು ಒಳಗೆ ಕರೆದು ಚಾವಟೆಯಿಂದ ಹೊಡೆದು, ಇನ್ನು ಮೇಲೆ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದೆಂದು ಕಟ್ಟಪ್ಪಣೆ ಮಾಡಿ ಅವರನ್ನು ಬಿಟ್ಟು ಬಿಟ್ಟರು. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಬಂದರು. ಯೇಸುವೇ ಲೋಕೋದ್ಧಾರಕನೆಂದು ಪ್ರತಿದಿನ ದೇವಾಲಯದಲ್ಲೂ ಮನೆ ಮನೆಗಳಲ್ಲೂ ಉಪದೇಶಿಸುವುದರಲ್ಲಿ ಹಾಗೂ ಸಾರುವುದರಲ್ಲಿ ನಿರತರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಾನೊಂದನ್ನು ಕೋರಿದರೆ ಪ್ರಭುವಿನಿಂದ ವಾಸಿಸಬೇಕು. ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಹಳುಕೆನು. ನನ್ನ ಬಾಳಿಗಾಧಾರ ಪ್ರಭುವೇ, ನಾನಾರಿಗೂ ಅಂಜೆನು. ಶ್ಲೋಕ. ನಾನೊಂದನ್ನು ಕೋರದೆ ಪ್ರಭುವಿನಿಂದ ವಾಸಿಸಬೇಕು. ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾನೊಂದನ್ನು ಕೋರದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ. ಆತನಿಂದ ವಾಸಿಸಬೇಕು. ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾ ತಲ್ಲಿನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು. ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ಪ್ರಭುವಿನೊಳಿತನು ನಾ ಕಾಣುವೆ ಜೀವಲೋಕದೋಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು. ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ಘೋಷಣೆ. ಅಲೆಲೂಯ, ಅಲೆಲೂಯ. ನಾವೆಲ್ಲರೂ ಅರಿತಿರುವಂತೆ ಪ್ರಭು ಯೇಸು ನಿಜವಾಗಿ ಪುನರುತ್ಥಾನ ಹೊಂದಿದ್ದಾರೆ. ವಿಜಯರಾಜ ಯೇಸುವೆ ನಮಗೆ ದಯೆ ತೋರಿ. ಅಲೆಲೂಯ. ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಗಲಿಲಿಯ ಸರೋವರವನ್ನು ದಾಟಿ ಆಚೆಯ ದಡಕ್ಕೆ ಹೋದರು. ಅದಕ್ಕೆ ತಿಬೇರಿಯ ಸರೋವರವೆಂದು ಹೆಸರು. ಜನರ ದೊಡ್ಡ ಗುಂಪೊಂದು ಅವರ ಹಿಂದೆ ಹೋಯಿತು. ಏಕೆಂದರೆ ಯೇಸು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ರೋಗ ಪೀಡಿತರನ್ನು ಗುಣಪಡಿಸುತ್ತಾ ಇದ್ದದ್ದನ್ನು ಆ ಜನರು ನೋಡಿದರು. ಯೇಸು ಬೆಟ್ಟವನ್ನು ಹತ್ತಿ ತಮ್ಮ ಶಿಷ್ಯರ ಸಂಗಡ ಕುಳಿತುಕೊಂಡರು. ಯೆಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾಗಿತ್ತು. ಯೇಸು ಕಣ್ಣು ಹಾಯಿಸಿ ನೋಡಿದಾಗ ಆ ದೊಡ್ಡ ಗುಂಪು ತಮ್ಮ ಕಡೆಗೆ ಬರುವುದನ್ನು ಕಂಡರು. ಈ ಜನರು ಊಟಕ್ಕೆ ರೊಟ್ಟಿಯನ್ನು ತಾನು ಎಲ್ಲಿಂದ ಕೊಂಡುಕೊಳ್ಳುವುದು ಎಂದು ಯೇಸು ಫಿಲಿಪ್ಪನನ್ನು ಕೇಳಿದರು. ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಅವರು ಹಾಗೆ ಹೇಳಿದರು, ಏಕೆಂದರೆ ತಾವು ಮಾಡಲಿರುವುದು ಅವರಿಗೆ ತಿಳಿದಿತ್ತು. ಅದಕ್ಕೆ ಫಿಲಿಪ್ಪನು 200 දෙನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರು. ಆಳಿಗೊಂದು ತುಂಡು ಬಾರದು ಎಂದನು. ಆಗ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಸಿಮೋನ್ ಪೇತ್ರನ ಸಹೋದರನಾದ ಆಂದ್ರೆಯನು, ಇಲ್ಲಿ ಒಬ್ಬ ಹುಡುಗನ ಬಳಿ ಜವೆ ಗೋಧಿಯ 5 ರೊಟ್ಟಿಗಳು 2 ಮೀನುಗಳು ಇವೆ.
ಆದರೆ ಈ ಜನಸಮೂಹಕ್ಕೆ ಇವೆಲ್ಲಿ ಸಾಕಾಗುತ್ತದೆ ಎಂದನು. ಯೇಸು ಜನರನ್ನು ಊಟಕ್ಕೆ ಕೂರಿಸಿರಿ ಎಂದರು. ಅಲ್ಲಿ ಹುಲುಸಾಗಿದ್ದ ಹುಲ್ಲಿನ ಮೇಲೆ ಜನರು ಕುಳಿತುಕೊಂಡರು. ಗಂಡಸರ ಸಂಖ್ಯೆ 5,000ದಷ್ಟಿತ್ತು. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಹಾಗೆಯೇ ಮೀನುಗಳನ್ನು ಹಂಚಿಕೊಟ್ಟರು. ಎಲ್ಲರೂ ತಮಗೆ ಬೇಕಾದಷ್ಟು ತಿಂದರು. ಅವರೆಲ್ಲರೂ ತಿಂದು ತೃಪ್ತರಾದ ಮೇಲೆ ಯೇಸು, ತಿಂದುಳಿದ ತುಂಡುಗಳನ್ನೆಲ್ಲ ಒಟ್ಟುಗೂಡಿಸಿರಿ, ಒಂದು ತುಂಡು ಹಾಳಾಗಬಾರದು ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು. ತಿಂದುಳಿದ ಆ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು ಅವು 12 ಬುಟ್ಟಿಗಳು ತುಂಬಾ ಆದವು. ಯೇಸು ಮಾಡಿದ ಈ ಸೂಚಕ ಕಾರ್ಯಗಳನ್ನು ಕಂಡ ಜನರು ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿ ನಿಜವಾಗಿ ಇವರೇ ಎಂದು ಹೇಳತೊಡಗಿದರು. ಅವರೆಲ್ಲರೂ ಬಂದು ತಮ್ಮನ್ನು ಹಿಡಿದು ಅರಸನನ್ನಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ ಎಂಬುದನ್ನು ಅರಿತ ಯೇಸು ತಾವೊಬ್ಬರೇ ಬೆಟ್ಟದ ಕಡೆಗೆ ಹೊರಟು ಬಿಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಜೀವನ ಪಡೆದಿದೆ. ಪಾಪದ ಇರುಳಲ್ಲಿ ನಾಯನ್ನ ಕಳೆದಾಗ ಬೆಳಕಿನ ಕೈ ನೀ ಚಾಚಿದೆ. ಕ್ಷಮೆಯ ನದಿಯಲ್ಲಿ ನೀಯನ್ನ ತೊಳೆದಾಗ ಹೊಸ ಜೀವನ ಪಡೆದಿದೆ. ಪಾಪದ ಸಂಬಳ ಮರಣವೇ ಆದರೂ ನಿನ್ನ ದಯೆಯು ನನ್ನ ರಕ್ಷಿಸಿದೆ. ಪಾಪದ ಸಂಬಳ ಮರಣವೇ ಆದರೂ ನಿನ್ನ ದಯೆಯು ನನ್ನ ರಕ್ಷಿಸಿದೆ. ಪಾಪದ ಇರುಳಲ್ಲಿ ನಾಯನ್ನ ಕಳೆದಾಗ ಬೆಳಕಿನ ಕೈ ನೀ ಚಾಚಿದೆ. ಕ್ಷಮೆಯ ನದಿಯಲ್ಲಿ ನೀಯನ್ನ ತೊಳೆದಾಗ ಹೊಸ ಜೀವನ ಪಡೆದಿದೆ. ಗುರಿ ಕಾಯುವ ದಾವೀದನ ರಾಜನಾಗಿ ಅಭಿಷೇಕಿಸಿದೆ. ಕುರಿ ಕಾಯುವ ದಾವೀದನ ರಾಜನಾಗಿ ಅಭಿಷೇಕಿಸಿದೆ. ಮನ ಮರುಗಿದನು, ಕ್ಷಮೆ ಕೇಳಿದನು. ಮನ ಮರುಗಿದನು, ಕ್ಷಮೆ ಕೇಳಿದನು. ಮನ ಮರುಗಿ ಕ್ಷಮೆ ಕೇಳಿ ನಿಮ್ಮ ದಯೆಯ ಅನುಭವಿಸಿ ಬೆತ್ತವನು ಮೇಲೆತ್ತಿಹನು. ನವಹೃದಯ ಸ್ವೀಕರಿಸಿಹನು. ಬೆತ್ತವನು ಮೇಲೆತ್ತಿಹನು. ನವಹೃದಯ ಸ್ವೀಕರಿಸಿಹನು. ಪಾಪದ ಇರುಳಲ್ಲಿ ನಾಯನ್ನ ಕಳೆದಾಗ ಬೆಳಕಿನ ಕೈ ನೀ ಚಾಚಿದೆ. ಕ್ಷಮೆಯ ನದಿಯಲ್ಲಿ ನೀಯನ್ನ ತೊಳೆದಾಗ ಹೊಸ ಜೀವನ ಪಡೆದಿದೆ. ಮೀನು ಹಿಡಿಯುವ ಸೀಮೋನನ ಪೇತ್ರನಾಗಿ ನಾಮಕರಿಸಿದೆ. ನೀನು ಹಿಡಿಯುವ ಸೀಮೋನನ ಪೇತ್ರನಾಗಿ ನಾಮಕರಿಸಿದೆ. ಜೀವಕ್ಕೆ ಹೆದರಿ ನಿಮ್ಮ ತೊರೆದು ಓಡಿ ಹೋದನು. ಆದರೆ ಆತ ಜೀವಕ್ಕೆ ಹೆದರಿ ನಿಮ್ಮ ತೊರೆದು ಓಡಿ ಹೋದನು. ಮನ ಮರುಗಿದನು, ಕ್ಷಮೆ ಕೇಳಿದನು. ಮನ ಮರುಗಿದನು, ಕ್ಷಮೆ ಕೇಳಿದನು. ಮನ ಮರುಗಿ ಕ್ಷಮೆ ಕೇಳಿ ನಿಮ್ಮ ದಯೆಯ ಅನುಭವಿಸಿ ಬೆತ್ತವನು ಮೇಲೆತ್ತಿಹನು. ನವಹೃದಯ
ಹೃದಯ ಸ್ವೀಕರಿಸಿಹನು, ಬೆತ್ತವನು ಮೇಲೆತ್ತಿಹನು. ನವ ಹೃದಯ ಸ್ವೀಕರಿಸಿಹನು. ಬೆಳಕು ಜೀವದ ಜಲವು, ಯಾರಿಗೂ ನಾನು ಭಯಪಡೆನು. ರೊಟ್ಟಿಯ ರೂಪದಿ ನೀಡುವ ಬಲವು, ನನ್ನ ದೇಹಾತ್ಮಕ್ಕೆ ನವಸ್ಫೂರ್ತಿಯು. ದೇವರು ನನ್ನ ಗೊಲ್ಲನು, ನನಗೇನು ಕೊರತೆ ಇರದು. ಹಸಿರು ಹುಲ್ಲುಗಾವಲಲ್ಲಿ ನನ್ನ ಹೃದಯ ತುಂಬುವುದು. ಬಲಿಪೀಠವೇ ನನ್ನ ರಕ್ಷಣೆ ಕೋಟೆಯು, ನಿನ್ನ ಸನ್ನಿಧಿ ನನ್ನ ಆಶ್ರಯವು. ಬಲಿಪೀಠವೇ ನನ್ನ ರಕ್ಷಣೆ ಕೋಟೆಯು, ನಿನ್ನ ಸನ್ನಿಧಿ ನನ್ನ ಆಶ್ರಯವು. ನನ್ನ ಶರೀರ ಭುಜಿಸಿ ಜೀವ ಪಡೆಯಿರಿ ಎಂದು ರೊಟ್ಟಿಯ ರೂಪದಿ ಬಂದ ಯೇಸುವೆ ವಂದನೆ. ನನ್ನಯ ರಕ್ತ ಪಾನಿಸಿ ರಕ್ಷಣೆ ಹೊಂದಿರಿ
ಸಾವಿರ ಜನರು ಬಂದರು, ನನ್ನ ಜೊತೆ ಯೇಸು ಇರಲು ಸೋಲಿನ ಭಯವೇ ಇಲ್ಲ. ಅವರೆನ್ನ ಕಾಯ್ವರು, ಮರಣದ ನೆರಳಿನ ಕಣಿವೆಯಲ್ಲಿಯೂ ನಿನ್ನ ವಾಕ್ಯವೇ ನನ್ನ ರಕ್ಷಣೆಯು. ಮರಣದ ನೆರಳಿನ ಕಣಿವೆಯಲ್ಲಿಯೂ ನಿನ್ನ ವಾಕ್ಯವೇ ನನ್ನ ರಕ್ಷಣೆಯು. ನನ್ನ ಶರೀರ ಭುಜಿಸಿ ಜೀವ ಪಡೆಯಿರಿ ಎಂದು ರೊಟ್ಟಿಯ ರೂಪದಿ ಬಂದ ಯೇಸುವೆ ವಂದನೆ. ನನ್ನಯ ರಕ್ತ ಪಾನಿಸಿ ರಕ್ಷಣೆ ಹೊಂದಿರಿ ಎಂದು ರಸದ ರೂಪದಿ ಬಂದ ಯೇಸುವೆ ವಂದನೆ. ಆರಾಧನೆ ನಿಮಗೆ ಯೇಸುವೆ, ಪ್ರೀತಿ ಸ್ವರೂಪನೇ, ಪರಮ ಪ್ರಸಾದ